ನಂದಿನಿ ಅವ್ರದ್ದು ಕೊಕೊನೆಟ್ ಆ್ಯಂಡ್ ಜಾಗ್ರಿ ಕೇಕ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದನ್ನು ಏನಕ್ಕೆ ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ರು ಗೊತ್ತಾ? ವಾಚ್ ಕಂಪ್ಲೀಟ್ ವಿಡಿಯೋ ಗೊತ್ತಾಗುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ನನ್ನ ಮಿನಿ ವ್ಲಾಗ್ ಸೀರೀಸ್ಗೆ ಸ್ವಾಗತ. ನಾನು ತುಂಬ ದಿನಗಳಿಂದ ಅಂಗಡಿಗೆ ಹೋಗ್ತಿದ್ದೆ, ಬಟ್ ಅಂಗಡಿಲಿ ಕೆಲಸ ಮಾಡೋಕ್ಕೆ ಸಿಕ್ಕಾಕೊಂತಿರ್ಲಿಲ್ಲ. ಏನಾದರೂ ನೆಪ ಹೇಳಿ ಬಂದುಬಿಡ್ತಿದ್ದೆ. ಬಟ್ ಇವತ್ತು ಸರಿಯಾಗಿ ಲಾಕ್ ಆದೆ. ನನ್ನ ಹಸ್ಬೆಂಡ್ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಎಲ್ಲ ಪಟ್ಟಣಗಳು ಕೆಡಿಸ್ಕೊಂಡ್ರು. ಅದಕ್ಕೋಸ್ಕರನೇ ನನಗೆ ನಂದಿನಿ ಕೇಕ್ ಕೊಡಿಸಿದ್ರು. ಇದು ಹಿಂದಿನ ದಿನ ನಾವು ಚೌಕಳಿಯಲ್ಲಿ ಮಾರಮ್ಮನ ಹಬ್ಬ ಏನಿತ್ತು ಅದಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಊಟ ಇತ್ತು, ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ಮಂಗಳವಾರ ಮಾರಮ್ಮನ ಹಬ್ಬ ಇತ್ತಲ್ಲ KR ನಗರದಲ್ಲಿ, ನಾವೆಲ್ಲರೂ ಅಲ್ಲಿಗೆ ಹೋಗಿದ್ವಿ. ಈವ್ನಿಂಗು ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ. ಕೋಇನ್ಸಿಡೆನ್ಸ್ ಏನಂತಂದ್ರೆ ಫೋನ್ ಕಾಲ್ ಕೂಡ ಮಾಡ್ಕೊಳ್ದೇನೆ ಒಟ್ಟೊಟ್ಟಿಗೆ ನಾವು ಪ್ರತಿ ವರ್ಷನೂ ಹೀಗೆ ಸಿಗ್ತೀವಿ. ಮಾರಮ್ಮ ಅಂತಂದ್ರೆ ನನಗೆ ನೆನಪಾಗೋದು ಸಂತೆಗಳಲ್ಲಿ ಚೌಂಟಿ ಕೋಲಲ್ಲಿ ಹೊಡ್ಕೊತಾ ಇದ್ದಿದ್ದು. ಹಾಗೆ ಚಿಕ್ಕದ್ರಲ್ಲಿ ಅಮ್ಮ ಆದ್ರೆ ದೇವ್ರಿಗೆ ಹೋಗಿ ತಂದು ಕೊಟ್ಬಿಟ್ಟು ಬರ್ತಾ ಇದ್ವಿ. ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಎಲ್ಲರ ಉದ್ದೇಶ ಊರಿಗೆ ಒಳ್ಳೇದಾಗ್ಲಿ ಅನ್ನೋದು. ಯಾವುದೇ ಮಾರಮ್ಮನ ದೇವಸ್ಥಾನ ನೋಡಿ, ಆ ದೇವಸ್ಥಾನದ ಹೊರಗಡೆ ತಲೆಪೊಟ್ರಾಯ ಅಂತ ಒಂದು ಕಲ್ಲಿರುತ್ತೆ. ಅದು ಮಾರಮ್ಮನ ಸ್ವತಃ ಪತಿಯೇ ಅಂತ ಹೇಳಲಾಗುತ್ತೆ. ಮಾರಮ್ಮ ತಾಯಿ ಸ್ವತಃ ತನ್ನ ಗಂಡ ಹಾಗೂ ಮಕ್ಕಳನ್ನೇ ಶಾಪಕ್ಕೊಳಗಾಗಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನ ಈ ದೇವರಿಗೆ ಮನೇಲಿ ಮಕ್ಕಳಿರೋರು ಎಲ್ಲರೂ ಸುಧಾ ಮಡಿಯಿಂದ ಮೊಸರನ್ನ ಮಾಡ್ಕೊಂಡು ಹೋಗ್ತಾರೆ, ಕೈಯೆಣ್ಣೆ ತೊಗೊಂಡು ಹೋಗ್ತಾರೆ, ಬೇವಿನ ಸೊಪ್ಪು, ಎಳ್ನೀರು ಎಲ್ಲವನ್ನ ತೊಗೊಂಡೋಗಿ ಹಣ್ಕಾಯಿ ಮಾಡಿಸ್ಕೊಂಡು ದೇವರಿಗೆ ತಂದ್ಕೊಟ್ಟು ಬರೋದು ಪದ್ಧತಿ ಇದೆ. ನಾವು ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಈ ನನ್ನ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಫಾಲೋ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.